ಸಮಾಜವಾದಿ ಪಕ್ಷ ಕರ್ನಾಟಕದಲ್ಲಿ ಸುಮಾರು 80 ವರ್ಷಗಳ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲಿ ಪಡ್ಕೊಂಡಿದೆ. ಸೊ ನಮ್ಗೆಲ್ಲರೂ ಗೊತ್ತು, ಈ ರಾಜ್ಯದಲ್ಲಿ ನಮ್ಮ ಶಾಂತಿಗಿರಿ ಗೋಪಾಲ್ ಗೌಡರು, ಈಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ದೇಶ್ ಪಟೇಲ್ ಅವರು, ಬಂಗಾರಪ್ಪ ಅವರು, ಕಾಗೋಡು ತಿಮ್ಮಪ್ಪ ಅವರು ಸೇರಿದಂತೆ ಹಿರಿಯ ನಾಯಕರು ಈ ಕರ್ನಾಟಕದಲ್ಲಿ ಸಮಾಜವಾದಿ ಪಕ್ಷವನ್ನ ಕಟ್ಟಿ ಬೆಳೆಸಿ ರಾಜ್ಯದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಮುಖ್ಯವಾಗಿ ಯುವಜನರಿಗೆ ಒಂದು ವಿಶೇಷವಾದಂತ ರಾಜಕೀಯವನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕಳೆದ ಒಂದು 15 ವರ್ಷಗಳಿಂದ ಸಮಾಜವಾದಿ ಪಕ್ಷ ಈ ರಾಜ್ಯದಲ್ಲಿ ಒಗ್ಗೂಡಿಸಬೇಕು ಅಂತೇಳಿ ಸೂಕ್ತವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದಿಂದ ಇಡೀ ಜಿಲ್ಲಾ ಮತ್ತು ತಾಲೂಕು ಸಂಖ್ಯೆಯನ್ನ ಕಟ್ತಾ ಇದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಪುನೀತ್ ರಾಜ್ ಕಮಿಟಿಗೆ ಈ ಭಾಗದಲ್ಲಿ ಮಹಿಳೆಯರಾಗಿ ಮತ್ತು ಯುವಕರಿಗೆ ಒಂದಷ್ಟು ಇರುವಂತ ಸಮಸ್ಯೆಗಳನ್ನ ಜನರ ಮೂಲಕವಾಗಿ ಸರ್ಕಾರಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜವಾದಿ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಉಸ್ತುವಾರಿಯನ್ನ, ಜವಾಬ್ದಾರಿಯನ್ನ ಈ ನಿಟ್ಟಿನಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಿಂದ ಎಲ್ಲಾ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಯುವಜನರು ನಾವು ಮುಖ್ಯವಾಗಿ ಯುವಜನರಿಗಿರುವಂತಹ ಸಮಸ್ಯೆಗಳು, ಮೂಲಭೂತವಾದಂತಹ ಪರಿಸ್ಥಿತಿಗಳು, ಇವತ್ತಿರುವಂತಹ ಸರ್ಕಾರ, ಇವತ್ತಿರುವಂತಹ ಅಧಿಕಾರಿಗಳು ಅದಕ್ಕೆ ಸರಿಯಾದ ಸಮಯದಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ಸರಿಯಾದ ಸಮಯದಲ್ಲಿ ನಾವು ಮೂಲಭೂತವಾಗಿ ಸಿಗಬೇಕಾಗಿರುವಂತಹ ನಮ್ಮ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ವಿಶೇಷವಾದಂತ ಇವತ್ತು ನಮ್ಮ ಭಾಗ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಜನ ಮೇನ್ ಸ್ಟ್ರೀಮ್ ಬರೋದೇ ತುಂಬಾ ಕಷ್ಟ. ಯುವಜನರಿಗೆ ಈಚೆಗಡೆ ಬಂದು ಇರುವಂತ ಸರ್ಕಾರದಲ್ಲಿ ಇರುವಂತ ಅವಕಾಶಗಳನ್ನ ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ತುಂಬಾ ಕಷ್ಟ. ಬಡತನದಲ್ಲಿ ಹುಟ್ಟಿ ರೈತರ ಮಗ ಆಗಿ ಇವತ್ತು ಇಡೀ ರಾಜ್ಯವನ್ನ ರೂಪಿಸುವಂತ, ಇಡೀ ರಾಜ್ಯವನ್ನ ಹೆಮ್ಮೆ ಪಡುವಂತ ಒಂದು ಪ್ರಯತ್ನಕ್ಕೆ ಈಗ ಆಲ್ರೆಡಿ ತಮ್ಮ ಸ್ಪೋರ್ಟ್ಸ್ ಅಲ್ಲಿ ಆಟದಲ್ಲಿ ಗೆದ್ಕೊಂಡು ಬಂದಿದ್ದಾರೆ, ಕಂಚಿನ ಪರದೆ ಗೆದ್ಕೊಂಡು ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ನಾವು ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿರುವಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ಯುವಜನ ಸಭಾ ಸಂಘಟನೆಯನ್ನ ಕಟ್ಟುವಂತ ಜವಾಬ್ದಾರಿಯನ್ನು ಅವರು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಸೊ ನಮ್ಮ ಯಾದಗಿರಿ ಜಿಲ್ಲೆಗೆ ನಮ್ಮ ಯುವ ನಾಯಕರು ನಾಗರಾಜ್ ಪಾಟೀಲ್ ಅಂತೇಳಿ, ಸೊ ಅವರು ಏನು ವೆಬ್ ಡಿಸೈನರ್. ಸೊ ಮತ್ತೆ ಯುವಕರಿಗೆ ಮುಖ್ಯವಾಗಿ ಯಾರ್ಯಾರೆಲ್ಲ ಸೊ ಉದ್ಯೋಗಾವಕಾಶನ ಸಿಗ್ದೇನೆ ವಿದ್ಯಾವಂತರಾಗಿ ಉದ್ಯೋಗಾವಕಾಶ ಸಿಗ್ದೇನೆ ಯಾರ್ಯಾರೆಲ್ಲ ಬೇಸತ್ತಿದ್ದಾರೆ, ವಿದ್ಯಾವಂತರಾಗಿ ಬೇಸತ್ತಿದ್ದಾರೆ, ಸೊ ಅಂಥವ್ರಿಗೆ ಒಂದು ಸಮಾಜದಲ್ಲಿ ಬದುಕುವಂತ, ಸೊ ಜೀವನವನ್ನು ಕಟ್ಕೊಳ್ಳುವಂತ ರೂಪದಲ್ಲಿ ಸೊ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಅಖಿಲೇಶ್ ಯಾದವ್ ಜಿ ಅವರು ಒಂದು PDA ಅಂತ ಒಂದು ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಸೊ ಈ ಒಂದು PDA ಕಾನ್ಸೆಪ್ಟ್ ಏನು ಅಂತಂದ್ರೆ ಯುವ ಜನರನ್ನ ಸೊ ಅವರ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಅಸೆಟ್ ಮಾಡಿಸ್ಬೇಕು ಅಂತೇಳಿ, ಪ್ಲಾನ್ ಡೆವಲಪ್ಮೆಂಟ್ ಅಂಡ್ ಅಸೆಟ್ಸ್ ಅಂತೇಳಿ. ಸೊ ಯುವ ಜನರಿಗೆ ಮುಖ್ಯವಾಗಿ ಅವರ ಜೀವನ ಕಟ್ಕೊಳ್ಳೋದಕ್ಕೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ನೇರವಾಗಿ ಯುವ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮನ ಸೊ ಮೊದಲ ಬಾರಿಗೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಈಗ. ಸೊ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿ ಈಗ 2ನೇ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ, ನಿನ್ನೆ ತೆಲಂಗಾಣದಲ್ಲಿ, ಹೈದರಾಬಾದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಸೊ ವಿಷನ್ ಇಂಡಿಯಾ ಅಂತೇಳಿ. ಸೊ ಈ ಒಂದು ವಿಷನ್ ಇಂಡಿಯಾ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಸೊ ತಲುಪಿ ಯುವ ಜನರಿಗೆ ಒಂದು ನಾಯಕತ್ವ ಗುಣವನ್ನ ರೂಪಿಸುವಂಥದ್ದು, ಅವರ ವೈಯಕ್ತಿಕ ಬದುಕು, ಜೀವನವನ್ನ ಕಟ್ಕೊಳ್ಳುವಂತ, ಸೊ ಬದುಕನ್ನ ರೂಪಿಸುವಂತ ಸೊ ಕೆಲಸವನ್ನ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಹಮ್ಮಿಕೊಂಡಿದ್ದಾರೆ. ಸೊ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ರೂಪಿಸಿರೋದ್ರಿಂದಾಗಿ ಸೊ ನಾವೆಲ್ಲರೂ ಸೇರಿ
ಅವರೊಂದು ಕೈಯನ್ನ ಬಲಪಡಿಸ್ತೇವೆ. ಸೊ ಸಮಾಜವಾದಿ ಪಕ್ಷವನ್ನ, ಯುವಜನ ಸಭಾ ಘಟಕವನ್ನ ಈ ರಾಜ್ಯದಲ್ಲಿ ಕಟ್ತೇವೆ. ಸೊ ಆ ಸಂದರ್ಭದಲ್ಲಿ ನಾವು ನಿಮಗೆ ಆತ್ಮೀಯವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕವಾಗಿ ನಾವು ಈ ರಾಜ್ಯದ ಜನರಿಗೆ ತಲುಪಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ಥ್ಯಾಂಕ್ ಯು.